ಮಳೆಯ ಸಂಜೆ. ಬನ್ನಿ ಶುರು ಮಾಡೋಣ ಇವತ್ತಿನ ಕಥೆಯನ್ನು. ಒಲವೇ ಸಿಂಧೂರ ಭಾಗ 2. ಒಲವೇ ಸಿಂಧೂರ ಮಳೆಯ ಸಂಜೆ. ಮತ್ತೆ ಸ್ವಾಗತ ಸ್ನೇಹಿತರೆ. ನಿಮ್ಮ ನೆಚ್ಚಿನ ಸೀರೀಸ್ ಒಲವೇ ಸಿಂಧೂರದ ಪಾರ್ಟ್ 2ಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಮೊದಲ ದಿನವೇ ಸಿಂಧೂರ ತನ್ನ ಜಮದಗ್ನಿ ಬಾಸ್ ಆರ್ಯನ್ ಮನಸ್ಸಲ್ಲಿ ಒಂದು ಸಣ್ಣ ಜಾಗ ಮಾಡಿದ್ದಳು. ಆದರೆ ಇಂದು ಒಂದು ಮಳೆಯ ಸಂಜೆ ಅವರಿಬ್ಬರ ಜೀವನವನ್ನೇ ಬದಲಾಯಿಸಲಿದೆ. ಕಥೆಯನ್ನು ಕೊನೆಯವರೆಗೂ ಕೇಳಿ, ಯಾಕಂದ್ರೆ ಕೊನೆಯಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ಶುರು ಮಾಡೋಣ. ಶುಕ್ರವಾರ ಸಂಜೆ 6:30ಕ್ಕೆ ಇಡೀ ಆಫೀಸ್ ಖಾಲಿಯಾಗಿತ್ತು. ಎಲ್ಲರೂ ವೀಕೆಂಡ್ ಮೂಡ್ನಲ್ಲಿ ಮನೆಗೆ ಹೋಗಿದ್ದರು. ಆದರೆ ಸಿಂಧೂರ ಮಾತ್ರ ತನ್ನ ಡೆಸ್ಕ್ ನಲ್ಲಿ ಇದ್ದಳು. ಆರ್ಯನ್ ಕೊಟ್ಟಿದ್ದ 2ನೇ ಪ್ರಾಜೆಕ್ಟ್ ಅದು. ಸೋಮವಾರ ಬೆಳಗ್ಗೆ ಬೇಕಿತ್ತು. ಅವಳು ಅದನ್ನು ಹಿಂದೆ ಮುಗಿಸಿ ಹೋಗಬೇಕು ಎಂದು ಹಠ ಮಾಡಿದಳು. ಹೊರಗೆ ಬೆಂಗಳೂರು ಮಳೆ ಶುರುವಾಗಿತ್ತು. ಸಣ್ಣದಾಗಿ ಶುರುವಾದ ಮಳೆ ಈಗ ಅಬ್ಬರವಾಗಿ ಸುರಿಯುತ್ತಿತ್ತು. ಸಂಜೆ 7:15ಕ್ಕೆ ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಇಡೀ ಆಫೀಸ್ ಕತ್ತಲಾಯಿತು. ಸಿಂಧೂರಾಗೆ ಕತ್ತಲು ಅಂದರೆ ವಿಪರೀತ ಭಯ. ಚಿಕ್ಕನಿಂದಲೂ ಹಾಗೆಯೇ. ಹಲೋ ಹಲೋ, ಯಾರಾದರೂ ಇದ್ದೀರಾ? ಹನು ಹನು, ಅವಳು ನಡುಗುವ ಧ್ವನಿಯಲ್ಲಿ ಕೂಗಿದಳು. ಯಾರೂ ಇರಲಿಲ್ಲ. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಅವಳು ತನ್ನ ಡೆಸ್ಕ್ ಕೆಳಗೆ ಕುಳಿತು ಬಿಟ್ಟಳು. ಸರಿಯಾಗಿ ಆಗಲೇ ಕಾರಿಡಾರ್ನಲ್ಲಿ ಒಂದು ಟಾರ್ಚ್ ಲೈಟ್ ಬೆಳಕು ಕಾಣಿಸಿತು. ಯಾರಲ್ಲಿ? ನನ್ನ ಗಂಭೀರ ಧ್ವನಿ ಆರ್ಯನ್. ಆರ್ಯನ್ ತನ್ನ ಕ್ಯಾಬಿನ್ನಲ್ಲಿ ಒಂದು ಇಂಪಾರ್ಟೆಂಟ್ ಕಾಲ್ನಲ್ಲಿ ಇದ್ದ ಕಾರಣ ಆಫೀಸ್ನಲ್ಲಿ ಉಳಿದುಕೊಂಡಿದ್ದ. ಟಾರ್ಚ್ ಹಿಡಿದು ಬಂದ ಅವನಿಗೆ ಡೆಸ್ಕ್ ಕೆಳಗೆ ಕುಳಿತು ಅಳುತ್ತಿರುವ ಸಿಂಧೂರ ಕಾಣಿಸಿದಳು. ಸಿಂಧೂರ, ನೀನು ಇನ್ನು ಹೋಗಿಲ್ವಾ? ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಸರ್, ಕರೆಂಟ್, ನನಗೆ ಕತ್ತಲು ಅಂದ್ರೆ ತುಂಬಾ ಭಯ ಸರ್ ಅಂತ ಇನ್ನು ನಡುಗುವುದನ್ನು ಅಳುತ್ತಾ ಹೇಳುತ್ತಿದ್ದಳು. ಆರ್ಯನ್ ಒಂದು ಕ್ಷಣ ಏನೂ ಮಾತಾಡಲಿಲ್ಲ. ಅವನು ತನ್ನ ಫೋನ್ನಲ್ಲಿ ಟಾರ್ಚ್ ಆನ್ ಮಾಡಿ ಅವಳ ಮುಂದೆ ಕುಳಿತು, ಭಯ ಯಾಕೆ, ನಾನಿದ್ದೀನಿ ತಾನೇ ಅಂತ ಆರ್ಯನ್. ಅವನು ತನ್ನ ಕ್ಯಾಬಿನಿಂದ 2 ಕಾಫಿ ತಂದಿದ್ದ. ಯುಪಿಎಸ್ನಲ್ಲಿ ಕ್ಯಾಂಟೀನ್ನಲ್ಲಿ ಮಾಡಿದ ಬಿಸಿ ಕಾಫಿ. ಇಬ್ಬರು ಆ ಕತ್ತಲೆಯಲ್ಲಿ ಮಳೆಯ ಸದ್ದು ಕೇಳುತ್ತಾ ಕಾಫಿ ಕುಡಿತರು. ನಿನಗೆ ಗೊತ್ತಾ ಸಿಂಧೂರಾ, ನಾನು ಚಿಕ್ಕನಿಂದಲೇ ತುಂಬ ಮಾತನಾಡುತ್ತಿದ್ದೆ. ಎಲ್ಲರೂ ನನ್ನನ್ನು ಮಾತುಗಾರ ಅಂತ ಕರೆಯುತ್ತಿದ್ರು. ಆದರೆ ನಮ್ಮ ಅಪ್ಪ ತೀರಿಕೊಂಡ ನಂತರ ನಾನು ಮಾತನಾಡುವುದನ್ನೇ ನಿಲ್ಲಿಸಿದೆ. ಕಂಪನಿಯ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು. ಹಾಗಾಗಿ ನಾನು ಹೀಗೆ ಕೋಪಿಷ್ಠನಾದೆ ಅಷ್ಟೇ. ಇದು ಮೊದಲ ಬಾರಿ ಆರ್ಯನ್ ತನ್ನ ಮನಸ್ಸಿನ ಮಾತನ್ನು ಯಾರಿಗೋ ಹೇಳಿಕೊಳ್ಳುತ್ತಿದ್ದನು. ಸಿಂಧೂರಾಗೆ ಆ ಕ್ಷಣದಲ್ಲಿ ಅವನು ಬಾಸ್ ಆಗಿ ಕಾಣಲಿಲ್ಲ, ಒಂಟಿತನದಲ್ಲಿರುವ ಒಬ್ಬ ಹುಡುಗನಾಗಿ ಕಂಡ. ಸರ್, ನೀವು ಕೋಪ ಮಾಡಿಕೊಂಡಾಗ ಎಲ್ಲರಿಗೂ ತುಂಬ ಭಯ, ಆದರೆ ನೀವು ನಗುವಾಗ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಸರ್, ಸಿಂಧೂರ ಧೈರ್ಯ ಮಾಡಿ ಹೇಳಿಬಿಟ್ಟಳು. ಆರ್ಯನ್ ಅವಳನ್ನೇ ನೋಡಿದ. ಟಾರ್ಚ್ ಬೆಳಕು ಅವಳ ಮುಖದ ಮೇಲೆ ಬಿದ್ದಿತ್ತು. ಅವಳ ಕಣ್ಣಲ್ಲಿ ಇನ್ನೂ ಸ್ವಲ್ಪ ನೀರು, ಆದರೂ ಒಂದು ಮುಗ್ಧ ನಗು ಇತ್ತು. ಆ ಕ್ಷಣ ಆ ಕತ್ತಲೆಯಲ್ಲಿ ಮಳೆಯ ಸದ್ದಿನಲ್ಲಿದ್ದ ಆರ್ಯನ್ಗೆ ಅನಿಸಿತು, ಅವನು ಇಷ್ಟು ವರ್ಷದ ಒಂಟಿತನಕ್ಕೆ ಒಂದು ಅರ್ಥ ಸಿಕ್ಕಿದೆ ಎಂದು. ಸಿಂಧೂರ, ಅವನು ಏನು ಹೇಳಲು ಹೋಗುವಷ್ಟರಲ್ಲಿ ಕರೆಂಟ್ ಬಂದಿತ್ತು. ಟ್ಯೂಬ್ ಲೈಟ್ಗಳು ಧಗಧಗನೆ ಒತ್ತಿಕೊಂಡವು. ಮಾಯ ಕಳಚದಂತಾಯಿತು. ಇಬ್ಬರು ಎದ್ದು ನಿಂತರು. ಒಂದು ವಿಚಿತ್ರ ಮೌನ. ಮಳೆ ನಿಂತಿದೆ, ನಾನು ನಿನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂದ ಆರ್ಯನ್. ತನ್ನ ಹಿಂದಿನ ಗಂಭೀರ ಧ್ವನಿಗೆ ಮರಳಿದ. ಆದರೆ ಆ ಬಾರಿ ಧ್ವನಿಯಲ್ಲಿ ಸ್ವಲ್ಪ ಮೃದುತ್ವ ಇತ್ತು. ಕಾರಿನಲ್ಲಿ ಇಬ್ಬರು ಏನೂ ಮಾತನಾಡಲಿಲ್ಲ. ಆದರೆ ಸಿಂಧೂರ ಮನೆಗೆ ಬಂದಾಗ ಅವಳು ಇಳಿಯುತ್ತಾ ಹೇಳಿದಳು, ಥ್ಯಾಂಕ್ ಯು ಸ್ಯಾರ್, ಇವತ್ತಿಗೆ ಸಂಜೆಗೆ. ಆರ್ಯನ್ ನಗುತ್ತಾ ಹೇಳಿದಳು, ಥ್ಯಾಂಕ್ ಯು ಹೇಳಬೇಡ, ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಬಂದು ಬಿಡು, ಮತ್ತೆ ಕಾಫಿ ತರಬೇಡ. ಸಿಂಧೂರ ಮನೆಯೊಳಗೆ ಓಡಿದಳು. ಆರ್ಯನ್ ಕಾರಿನಲ್ಲಿ ಕುಳಿತು ಅವಳ ಮನೆಯ ಬಾಗಿಲನ್ನೇ ನೋಡುತ್ತಾ ತನ್ನಷ್ಟಕ್ಕೆ ತಾನೇ ನಕ್ಕ. ಅವನಿಗೆ ಗೊತ್ತಾಗಿತ್ತು ಅವಳ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಎಂದು. ಹೇಗಿತ್ತು ಸ್ನೇಹಿತರೆ ಪಾರ್ಟ್ 2. ಆ ಮಳೆಯ ಸಂಜೆ ಕತ್ತಲೆಯಲ್ಲಿ ಹುಟ್ಟಿದ ಪ್ರೀತಿ ನಿಮಗೆ ಇಷ್ಟವಾಯಿತಾ? ಆರ್ಯನ್ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾರಾ? ಸಿಂಧೂರ ಮನಸ್ಸಲ್ಲಿ ಏನಿದೆ? ಇದೆಲ್ಲ ಗೊತ್ತಾಗಬೇಕಾದರೆ ಪಾರ್ಟ್ 3 ಮಿಸ್ ಮಾಡದೆ ನೋಡಲೇಬೇಕು. ಪಾರ್ಟ್ 3 ನಾಳೆ ಸಂಜೆ 6 ಗಂಟೆಗೆ ನಮ್ಮ ಚಾನಲ್ನಲ್ಲಿ ಬರುತ್ತೆ. ಹಾಗಾಗಿ ಈ ವಿಡಿಯೋಗಾಗಿ ಒಂದೇ ಒಂದು ಲೈಕ್ ಕೊಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಮೇಘನ ಕಥಾಲೋಕ ಗುಬ್ಬಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಧನ್ಯವಾದಗಳು. ಪಾರ್ಟ್ 3ರಲ್ಲಿ ಸಿಂಧೂರ ಜೀವನಕ್ಕೆ ಹೊಸ ಹುಡುಗನ ಎಂಟ್ರಿ.